ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಶನಿವಾರ ಆಗಿದ್ದರಿಂದ ಬೆಳಗ್ಗೆ ಎದ್ದು ಕೂಡ ಜಳಕ ಮಾಡಿ ಗುಡಿಗೆ ಹೋಗಿ ಬಂದೇವ್ರಿ. ಈಗ ನಮ್ಮ ವಾರ ರೊಟ್ಟಿ ಮಾಡಕತ್ತಾರ. ನಮ್ಮ ಮನ್ಯಾಗ ಬೆಳಿಗ್ಗೆ ಎದ್ದು ನಾಷ್ಟಾದ ಕಮ್ಮಿನ ರೀ ಈಗ ಅಂಕು ಯಾಕಂದ್ರೆ ಬೆಳಿಗ್ಗೆ ರೊಟ್ಟಿ ಮಾಡಿಬಿಟ್ರು ಅಂದ್ರೆ ರೊಟ್ಟಿ ತಿಂದ್ಬಿಡ್ತೀವಿ. ರೊಟ್ಟಿ ತಿಂದು ಅಂದ್ರೆ ಮತ್ತೆ ಮಧ್ಯಾಹ್ನ ಮಟ್ಟ ಆರಾಮ್ ಬೇಕಾದಂಗೆ ತಡ್ಕೊಬೋದು. ಹಿಂಗಾಗಿ ರೊಟ್ಟಿ ಮಾಡತ್ತಾರ. ನಮ್ಮ ತಮ್ಮ ಊಟ ಮಾಡತ್ತಾನ. ನೆಕ್ಸ್ಟ್ ನಾವು ಊಟ ಮಾಡಿ ಕೆಲ್ಸಕ್ಕೆ ಹೋಗೋನು. ಬರ್ರಿ ಊಟ ಮಾಡೋನು. ಊಟಕ್ಕೆ ಏನಪ್ಪ ಅಂತಂದ್ರೆ ದೊಣ್ಣಗಾಯಿ ಪಲ್ಯ, ರೊಟ್ಟಿ ಮತ್ತು ಹಿಟ್ಟಿನ ಪಲ್ಯ. ಈ ಹಿಟ್ಟಿನ ಪಲ್ಯ ಏನಂತ ಹೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಟೇಸ್ಟ್ ಮಾತ್ರ ಬೆಂಕಿ ಬಿಡುವಾಳಿ. ನಮ್ಮ ತಮ್ಮ ಅಲ್ಲೇ ರೈಸ್ ಉಣ್ಣಾಕತ್ತಾನ. ಈಗ ಊಟ ಮಾಡಿದೀವಿ ರೀ ನಮ್ಮ ಮನೆಯಾಗ. ಈಗ ನಮ್ಮ ಸೊಸಿ ಮಕ್ಕೊಂಡಾಳ. ಹೀಗಾಗಿ ನಾವು ಇದ ಮಾತಾಡಿದ್ರು ಸ್ವಲ್ಪ ಸಣ್ಣಗನ ಮಾತಾಡ್ಬೇಕು. ಅಷ್ಟು ಹೆದರಿಕೆ ಇಟ್ಬಿಟ್ಟಾಳಕಿ ನಮ್ಮ ಮ್ಯಾಗ. ತೋರಿಸ್ತೀವಿ ಬರೀಕಿ ಎಂತಕ್ಕಿ ಅದಾಳ ಅಂತೇಳಿ ನೋಡ್ರಿ. ಜೀವನ ಬಾಯಿ ಬಂದಂಗೆ ಆಗೈತಿ ರೀ. ಇನ್ನೂ ಸ್ವಲ್ಪ ಆಗಿ ಎದ್ದ ಬಿಡ್ತಿದ್ಲು. ಆಕೆ ಏನಾರ ಎದ್ದಿಲ್ಲ ಅಂದ್ರೆ ನಮ್ಮ ಅಕ್ಕ ನನ್ನ ಊಹಿಸ್ತಿದ್ದೆಯಲ್ಲ. ಮತ್ತು ಹಂಗೆ ಹೆಂಗಾರ ಮಾಡಿ ಮನಗಿಸಿದೆ. ನಮ್ಮದು ಟೈಮ್ ಆಗೇ ಬಿಟ್ಟೈತಿ. ಹೋಗ್ಬರ್ರಿ ಕೆಲ್ಸಕ್ಕೆ. ಈಗ ಆಫೀಸಿಗೆ ಹೋಗಿ ಹೊಟ್ಟೆ ಬಿಟ್ಟೇವ್ರಿ. ಆದ್ರೆ ಅಮ್ಮಾರಿಗೆ ಹೊಟ್ಟೆ ಹಸ್ತ ತಲುಪ್ತೈತಿ. ಕೈ ಕೊಟ್ಲಿಲ್ಲ ಅಮ್ಮಾರಿ ಕೈ ಕೊಟ್ಲು ಅಂದ್ಕೊಂಡೆ. ಪೆಟ್ರೋಲ್ ಐತೆ ಅಂಥೇಳಿ ಬಂದೆ ರೀ. ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಧಾರವಾಡ ಮಟ್ಟ ಹೊಕ್ಕತಿ ಅಂದ್ಕೊಂಡಿದ್ದೆ. ಆದರೂ ಹೊಕ್ಕತ್ತಿಗ ಇದನ್ನು ಹಾಕಿ ಹೊಡೆದ್ರೆ ಅಂಬಾರಿ ಹೊಕ್ಕತಿ ಅಂದ್ಕೊಂಡಿದ್ದೆ. ಪೆಟ್ರೋಲ್ ಪೂರಾ ಖಾಲಿ ಆಗ್ಬಿಟ್ಟತ್ ರೀ. ಹೋಗ್ಬೋದು ಇದನ್ನು ಮಾಡಿ ಹೊಡೆದ್ರೆ ನೋಡು ಏನಕತ್ತೀವಿ. ಪೂರಾ ಖಾಲಿ ಆಗೈತಿ. ಪೆಟ್ರೋಲ್ ಖಾಲಿ ಆಗ್ಬಿಡ್ತ್ರಿಪ್ಪ. ದಾರ್ಯಾಗ ಬೈಕ್ ನಿಂತು ಬಿಡುತ್ತೆ. ಬೈಕ್ ಮಿಷಿನ್ ಹೊಡೆದೆ, ಸ್ವಲ್ಪ ಊಬಿನೂ ಹೊಡೆದೆ. ಆದರೂ ಅದು ಚಲೋ ಆಗಲಿಲ್ಲ. ಒಂದು 2 ಕಿಲೋಮೀಟ್ರ್ ಬಂತು. ಆದರೆ ನಮ್ದು ಪೆಟ್ರೋಲ್ ಬಂಕ್ ಇರೋದು 10 ಕಿಲೋಮೀಟ್ರ್ ಇತ್ತು. ನಾನು ಹೋಗ್ಬೋದು ಅಂತೇಳಿ ಧಾರವಾಡಕ್ಕೆ ಬಂದು ಹಾಕ್ಸಿದ್ರೆ ಅಂತೇಳಿ ಬರಾಕತ್ತಿದ್ದೆ. ಅದು ಅಲ್ಲೇ ಖಾಲಿ ಆಗ್ಬಿಡುತ್ತೆ. ಮತ್ತು ಏನು ಮನುಷ್ಯ ಅದು ಮಷೀನ್ ರೀ, ಅದು ಮನುಷ್ಯರಲ್ಲ. ಅದ್ರೊಳಗೆ ಈ ಪೆಟ್ರೋಲ್ ಇದಷ್ಟೇ ಹೋಗತ್ತದ. ನಮ್ದು ಅಳತಿ ಮೀರಿ ನಾವು ನಂಬಿಕೆ ಇಟ್ಟು ಹೊಡೆದ್ವಿ ಅಂದ್ರೆ ಅದು ತಪ್ಪಾಕತಿ. ಪಾಪ ಮತ್ತಲ್ಲ ಅಣ್ಣ ಪಾಪ ತರ್ಬಿದ ನಾಲ್ಕು ಇದನ್ನು ಟೋ ಮಾಡಂದ್ಯಾ. ಬೇಡ ಪೆಟ್ರೋಲ್ ಹಾಕೊಂಬಿಡ ಅಂತೇಳಿ ಒಂದು 100 ml ಪೆಟ್ರೋಲ್ ತೆಗೆದುಕೊಟ್ಟ. ಅಲ್ಲಿಂದ ಮತ್ತೆ ಹೊಳ್ಳಿ ಪೆಟ್ರೋಲ್ ಬಂಕ್ ಮಟ್ಟ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಆಫೀಸ್ಗೆ ಹೊಂಟನ್ರಿ. ಈಗ ತಲೆ ಒಂದು 20 ನಿಮಿಷ ಲೇಟ್ ಆಗೈತೆ ಅಲ್ಲೇ ಆಫೀಸ್ಗೆ. ಇನ್ನೊಂದು ಏನು ಅರ್ಥ ಆತಂದ್ರೆ ಒಟ್ಟು ಪೆಟ್ರೋಲ್ ಒಳಗೆ ಇದು ಗಾಡಿ ಒಳಗೆ ಒಂದು 100 ರೂಪಾಯಿ ಪೆಟ್ರೋಲ್ ಎಕ್ಸ್ಟ್ರಾ ಬೇಕಾ. ನಾವು ಎಂಥ ಸಿಚುವೇಶನ್ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ. ಇವತ್ತು ನಾನು ಅಣ್ಣ ತರಬಿದ ಪಾಪ ಚಲೋ ಅದು ಇಲ್ಲ ಅಂತಂದ್ರೆ ಮತ್ತು ದುಡ್ಕೊಂಬರೋದಕ್ಕಿತ್ತು. ಇವತ್ತು ಲೇಟಾಗಿ ಬರೋದಕ್ಕಿತ್ತು ನಾವು ಕಂಪ್ನಿಗೆ ಆಫೀಸ್ಗೆ. ಬರ್ರಿ ಆಫೀಸ್ಗೆ ಹೋಗಿ ಬರ್ರಿ, ಬಡ ಲೇಟ್ ಆಗೈತಿ ಇವತ್ತು ಆಫೀಸ್ನಾಗ. ನಾನು ಯಾರು ಇಲ್ಲರಿ ಇವತ್ತು. ನಾನು ಫಸ್ಟ್ ಬಂದ್ಬಿಟ್ಟೇನಿ. ಬಂದು ಬರೋಕ್ಕೆ ನೋಡು ಏನೈತಿ. ಆಮೇಲೆ ಮತ್ತೆ ಸಿಗೋಣ ನಿಮಗೆ ಒಂದು 2 hours ಆಮೇಲೆ. ಮತ್ತು ಲಕ್ಷ್ಮೀನಾರಾಯಣ ಜಾತ್ರೆ ಬಂದಿದ್ದಾರೆ ಧಾರವಾಡಕ್ಕೆ. ನೋಡ್ರಿ ಇಲ್ಲಿ ಫುಲ್ ಕ್ರೌಡ್ ಐತಿ. ಫುಲ್ಲು ಗದ್ದೈತಿ. ನಾವು ಸಸಿ ಮಾತಾಡ್ಸಕ್ಕೆ ಯಾರ್ಯಾರು ಬಂದಾರ ನೋಡ್ರಿ. ಇಲ್ಲಿಕ್ಕಿ ಹುಚ್ಚಿ, ಇಕ್ಕಿ ಹೋಗ್ಬೇಕಿ, ಇವ ಒಬ್ಬವ, ಅಕ್ಕಿ ಹೋಗ್ಬೇಕಿ. ಇವರಿಷ್ಟರು ಬಂದಾರ ಸಸಿ ಮಾತಾಡ್ಸಕ್ಕೆ. ಇಲ್ಲ ಬ್ಯಾಡ ಹುಚ್ಚಿಕ್ಕಿ ಹಲ್ಮುರಿ ಹುಚ್ಚು. ಎಲ್ಲಾರು ಹುಚ್ಚು. ಇಕ್ಕಿ ದೊಡ್ಡ ಹುಚ್ಚಿ ನೋಡ್ರಿ. ಇಕ್ಕಿ ಪಾಪ ಏ ಸರಿ ನೋಡ್ರಿ ಪಾಪ. ಈಕೆ ಹೆಸರು ಆರಾಧ್ಯ. ಇವನ ಹೆಸರು ಏನಂದ್ರೆ ಆಕಾಶ. ಈಕೆ ಹೆಸರು ಹುಚ್ಚು ಸಮ್ಮಿ. ಈಕೆ ಹೆಸರು ನಂದುಲಿ. ಈಗ ಜಿಮ್ಮಿಗೆ ಬಂದಿದ್ದೀವಿ ರೀ. ಜಿಮ್ಮಿಗೆ ಬಂದು ವರ್ಕೌಟ್ ಎಲ್ಲ ಮುಗಿಸಿದ್ವಿ. ಆಲ್ಮೋಸ್ಟ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದಂಗೆ ಆಗೈತಿ. ಇನ್ಮ್ಯಾಗಿಂದ ನಾಳೆ ಬೆಳಗ್ಗೆ ಬರ್ಬೇಕಂತ ಮಾಡೀನಿ. ಯಾಕಂದ್ರೆ ಈ ಕೆಲಸಕ್ಕೆ ಹೋಗಿ ಬಂದು ಹೊಳ್ಳಿ ಜಿಮ್ಗೆ ಬರೋಕೆ ಲೇಟ್ ಆಗಕತ್ತೈತಿ. ಹಿಂಗಾಗಿ ಬೆಳಿಗ್ಗೆ ಬರ್ಬೇಕಂತ ಅಂದ್ಕೊಂಡು ನೋಡ್ಬೇಕು ನಾಳಿಂದ ಏನಾಕತ್ತು. ನಾಳೆ ಅಂಕು ಸಂಡೇ, ನಾಳೆ ಹಾಲಿಡೇ ಜಿಮ್ಗೆ. ಮತ್ತು ನೋಡು ಏನಾಕತ್ತೀವಿ. ಮನೆಗೆ ಹೋಗ್ಬರ್ರಿ ಸಾಕು.
ಈಗ ಜಿಮ್ ಮುಗಿಸಿ ಮನೆಗೆ ಬಂದೀವಿ ನಮ್ಮ ಸೊಸಿ ಮಕ್ಕೊಂಡಾಳ. ಪೀಸ್ ಆಫ್ ಸೈಲೆನ್ಸ್. ಈಗ ನಮ್ಮ ಮನೆ ಊಟಕ್ಕೆ ಏನು ಮಾಡ್ಯಾರಂತ ನೋಡೋಣ ಬರ್ರಿ. ರಾತ್ರಿ ಊಟಕ್ಕೆ ಉಪ್ಪಿಟ್ಟು ತಿಂತೀವಿ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿರ್ತೀವಿ, ಮತ್ತು ನಾಳಿನ ಬ್ಲಾಗ್ನಾಗ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ನಮಸ್ಕಾರ, ಗುಡ್ ನೈಟ್.